ಕಳ್ಳಿ ಅಂತ ಸುಳ್ಳು ಆಪಾದನೆ ಹೊರಿಸಿ ಸಾರಿ ಕೇಳಿಲ್ವೋ ಅವಾಗಿಂದ ನಿನಗೆ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಗೊತ್ತಾಯ್ತು. ಇನ್ನೊಂದು ಎಕ್ಸ್ಟ್ರಾ ಮಾತಾಡೋರು ನಾನು ಸುಮ್ಮನೆ ಇರಲ್ಲ, ಹೇಳ್ತಾ ಇದ್ದೀನಿ. ಮುಟ್ಟಿದ್ರೆ ಮುನಿ ತರ ಆಡ್ತೀಯ, ನಮಗೆ ಆವಾಜ ಏನ್ ತಮಾಷೆನಾ? ಆಡ್ತೀನಿ, ಒಂದಲ್ಲ 1000 ಮಾತಾಡ್ತೀನಿ. ಏನ್ ಇವಾಗ? ಅಲ್ಲ ಏನ್ ಇವಾಗ ಅಂದೆ. ಅದೇನು ಹೇಳ್ತಿರೋ ಪ್ರಾವರ್ಬ್ ಇದೆಯಲ್ಲ, ಹಾದಿ ಲೋಗೋ ಮಾರಿ. ಹಾ, ಹಾದಿ ಲೋಗೋ ಮಾರಿನ ಮನೆ ಕರ್ಕೊಂಬಂದ್ರು, ಹಾಗಾಯ್ತು. ಆದ್ರೂ ಒಂದ್ ಹುಡುಗಿ ಮುಂದೆ ಅರ್ಧಂಬರ್ಧ ಡ್ರೆಸ್ ಅಲ್ಲಿ ನಿಂತಿದ್ಯಲ್ಲ, ನಿಂಗ್ ಚೂರಾದ್ರೂ ಮ್ಯಾನರ್ಸ್ ಇದ್ಯಾ? ಓ ಕರೆಕ್ಟ್, ನಿಂಗ್ ಮ್ಯಾನರ್ಸ್ ಪದದ ಅರ್ಥನೇ ಗೊತ್ತಿಲ್ವಲ್ಲ. ನೋಡ್ಕೊಂಡು ನಿಂತ್ಕೊಳ್ಳೋ ಬದಲು ಹೋಗ್ಬೋದಲ್ಲ, ಮೊದಲಿಂದ ಹೋಗು. ಯಾವಳಿಗೆ ಬೇಕು? ನಾನ್ ನೋಡೋದಿಲ್ಲ. ನನಗೆ ನಿನ್ನ ನೋಡೋ ಆಸೆ ಆಗಿ ಇಲ್ಲಿಗೆ ಬಂದೆ ಅಂತ ತಿಳ್ಕೊಬೇಡ. ನನಗೆ ನಿಂಗ್ ಇದ್ಯಾ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಹೊಟ್ಟೋಗ್ತೀನಪ್ಪ. ಎಲ್ಲಿಗೆ ಹೋದ? ಏನೇ ಕನ್ನಡ ಬರೋದಿಲ್ವಾ? ಹೋಗು ಅಂತ ಹೇಳಿದ್ರು ಇಲ್ಲೇ ನಿಂತ್ಕೊಂಡು ಕದ್ ನೋಡ್ತಿಲ್ಲ ಹೆಮ್ಮಾರಿ. ನೀನೇನ್ ಮನ್ಮತನ್ ತುಂಡು ಕದ್ ನೋಡೋದಿಕ್ಕೆ? ಆಗ್ಲೇ ಹೋಗೋಣ ಅನ್ಕೊಂಡ್ರೆ ನೀನೇ ಅಡ್ಡ ನಿಂತಿದೆ, ನಾನೇನ್ ಮಾಡ್ಲಿ? ಕಾಲ್ ಕೆರ್ಕೊಂಡು ಜಗಳ ಮಾಡೋದ್ ಬಿಟ್ರೆ ನಿನಗೆ ಇನ್ನೇನು ಗೊತ್ತಿಲ್ಲ ಅನ್ಸುತ್ತೆ. ಇನ್ನ ತಯಾರು ಮಾತಾಡ್ದೆ, ಗೆಟ್ ಲಾಸ್ಟ್. ಹೋಗ್ತೀನಿ, ಯಾವಳಿರ್ತಾಳೆ ಇಲ್ಲಿ? ಹುಡ್ಗಿರಂದ್ರೇ ಆಗಲ್ಲ ಅಂತ್ಯ, ಮತ್ ಹಿಡ್ಕೊಂಡೇ ಇದ್ಯಾ? ಅಯ್ಯ ಲೂಸು, ಹಿಡ್ಕೊಂಡಿದ್ಯಾ ಅಂದ ತಕ್ಷಣ ಬಿಟ್ಟಿಯಲ್ಲ. ಬಾಡಿಗೆ ಏನ್ ಗ್ಯಾರಂಟಿ ವಾರಂಟಿ ಇರುತ್ತಾ? ನನಗೆ ನೀನು ನೆರಳು ಕಂಡ್ರೆ ಆಗೋದಿಲ್ಲ. ಸುಮ್ಮನೆ ವಟ ಅನ್ಕೊಂಡು ನಾನು ಇರಿಟೇಟ್ ಮಾಡ್ಬೇಡ. ಇನ್ನೊಂದ್ಸಲ ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಮುಖ ನೋಡು, ಸಾಯಿಸ್ಬಿಡ್ತಾನಂತೆ, ಸಾಯಿಸ್ಬಿಡ್ತಾನೆ. ನೀನ್ ಫೋನ್ ಕೇಳಿಸ್ಕೊಳಯ್ಯ, ನೀನ್ ಫೋನ್ ವಾಪಸ್ ಇಟ್ಕೊಂಡು ಸತಾಯಿಸಿದ್ದು ನಿಂಗೆ ಸಾಕಾಗ್ಲಿಲ್ಲ ಅನ್ಸುತ್ತಲ್ವಾ? ಹೋಗ್ತೀನಿ ಹೋಗ್ತೀನಿ ಅಂದ್ರೆ ಹೋಗ್ತೀನಿ. ಶುಂಠಿ ಶಂಕರ ಅವನು ನಾನೇ ದೊಡ್ಡ ಸುಂದ್ರಾಂಗ ಅನ್ಕೊಂಡ್ಬಿಟ್ಟಿರ್ಬೇಕು. ನಾನೇ ಅವನ್ನ ನೋಡಕ್ ಹೋಗಿದ್ದು. ಈ ಸಿಡ್ಕೋ ಪಲ್ಲಿರ್ತಾನೆ ಅಂತ ನನಗೇನ್ ಗೊತ್ತಿತ್ತು? ತಕ್ಕ ಶಾಸ್ತಿ ಆಗಿರ್ಬೇಕಲ್ಲ, ಆಸ್ ಎಕ್ಸ್ಪೆಕ್ಟೆಡ್ ಆಗ್ಬೇಕಾದ್ದೆ. ಭ್ರಮೆ. ಏನ್ ತಮಾಷೆ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಾಗೆಲ್ಲ ಏನು ನಡೆಯೋದಿಲ್ಲ ಕೂಸೆ. ಇದೆಲ್ಲ ಕಿತಾಪತಿ ನಿಂದೆ ಅಂತ ನನಗ್ ಗೊತ್ತು. ಎಂತ ಚೀಪ್ ಪ್ಲಾನ್. ಈ ಲೆವೆಲ್ಗೆ ನೀನ್ ಮಾತ್ರ ಇಳಿಯೋದಕ್ಕೆ ಸಾಧ್ಯ ಬಿಡು. ಎಲ್ಲ ಗೊತ್ತಿದ್ದವಳು ಯಾಕೆ ಕುರಿ ಆಗ್ತೀಯಾ? ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ತರ ಮೆರಿಬೇಡ. ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಯಾವ್ದು ವರ್ಕೌಟ್ ಆಗಲ್ಲ. ಅತಿ ಆಯ್ತು ನಿಂದು. ಬಿಟ್ಟು ತಿನ್ಕೊಂಡು ಹೋಗಕ್ಕೆ ಅಂತ ಬಂದವಳು ತಿನ್ಕೊಂಡು ಹೋಗ್ತಾ ಇರ್ಬೇಕು. ಬಾಯ್ಗೆ ಬಂದಾಗ ಮಾತಾಡ್ಬೇಡ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಾವೇ ನೀನ್ ಊಟಕ್ಕಿಲ್ಲ ಅಂತ ಬಂದಿಲ್ಲ. ಮತ್ತ್ಯಾಕೆ ಬಂದೆ? ನಿಮ್ಗೂ ನಮಗೂ ಮ್ಯಾಚೇ ಆಗಲ್ಲ. ನೀನು ನಿನ್ ಲೆವೆಲು ನಿಮ್ಮನ್ನ ನನ್ನ ಸಂಬಂಧಿಕರು ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ನನಗೂ ನೀನಂತ ನರಿ ಬುದ್ಧಿಯೊಳ್ಳ ತಂಗಿ ಅಂದ್ಕೊಳಕ್ಕೂ ಹಾಗೆ ಅನ್ಸುತ್ತೆ. ನಾವ್ ಯಾರು ನಿನ್ ಮುಖ ನೋಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ದೊಡ್ಡಮ್ಮ ಮತ್ತೆ ಅಣ್ಣನ ಮುಖ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. 3 ಕಾಸಿಗೆ ಬಾಳ್ತಾ ಇದ್ರು ಜಂಬಕ್ಕೇನು ಕಮ್ಮಿ ಇಲ್ಲ ನಿನ್ಗೆ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೂ ಸುತ್ಕೊಂಡು ತಿರ್ಗಾಡೋರು ನೀವು. ಸಾರಿಕಾ, ನಮ್ಮನೆ ಮದ್ವೆಗೆ ಬಂದು ನನ್ ಮೇಲೆ ಕೂಗಾಡ್ತೀಯಾ? ದೊಡ್ಡಮ್ಮನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಅದನ್ನೇ ವೀಕ್ನೆಸ್ ಮಾಡ್ಕೊಂಡು ಆಡಿದ್ದೆ ಆಟ ಅಂದ್ಕೋಬೇಡ. ನೀನ್ ಏನ್ ಮಾಡಿದ್ರು ಸಹಿಸ್ಕೊಂಡಿರ್ತೀನಿ ಅನ್ನೋ ಭ್ರಮೇಲ್ ಮೆರಿಬೇಡ. ಏನೇ ಮಾಡ್ತೀಯಾ? ಏನ್ ಬೇಕಿದ್ರು ಮಾಡ್ತೀನಿ. ನಿನ್ ಕೈಲಿ ಏನು ಮಾಡಕ್ ಆಗಲ್ಲ. ಗಂಡು ಹುಡ್ಕಕ್ಕೆ ಬೆಟಾಲಿಯನ್ ಕರ್ಕೊಂಡ್ ಬಂದೇಳಲ್ಲ ನಿಮ್ಮಮ್ಮ. ಇಲ್ಲಾಗೋ ಅವಮಾನಕ್ಕೆ ನಾನ್ ನಿನ್ ಮೇಲೆ ಹಾಕೋ ಕಳಂಕಕ್ಕೆ ಈ ಮದ್ವೆ ಮನೇಲಲ್ಲ, ಇಡೀ ಪ್ರಪಂಚದಲ್ಲಿ ಯಾರು ಸಂಬಂಧ ಮಾಡಕ್ ಬರಲ್ಲ. ಈ ಮದ್ವೆ ಮುಗಿಯೋದೊಳಗಡೆ ನಿಮ್ ಮದ್ವೆ ಕನ್ಸಿಗೆ ಬೆಂಕಿ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಸಾರಿಕಾನೇ ಅಲ್ಲ. ಇಷ್ಟು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತೀಯ ಅಂದ್ರೆ ನಾನು ರೆಡಿನೇ. ನಾನಿರೋವರೆಗೂ ನಿನ್ಗೇನು ಮಾಡಕ್ ಆಗಲ್ಲ.
ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ನಗು 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 ನೀನು ಏನಾದರೂ ಜೇನಾದ ಮಾತಾಡು ನೋವಾದರೂ ಬಿಡು 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 ಈ ಬೇಸರ ಬಾಂಧವ್ಯ ಸೋಪಾನ ಈ ಸೋದರ ಹೋ, ಬಾಳಿಗೆ ನೋವೆನ್ನುವ ಭಾವವು ಹೋ, ಹೋ, ಎಲ್ಲಿದೆ ನೋವಿಲ್ಲದ ಜೀವವು ನೀ ಹೇಳು. ಹಸಿ ಬಿಸಿ ಪಿಸು ನುಡಿ ಹಾಡಾದರೆ ಬಾಳೆಲ್ಲ ಶೃಂಗಾರ ಏಕೀತೆರೆ ಮಧು ಮಧು ವಧುವರ ಒಂದಾದರೆ ಜೇಂಕಾರ ಓಂಕಾರ ಮೈಸೋತರೆ ಹೋ, ಈ ದಿನ ಭೂಮಿನೇ ಪ್ರೇಮಾಲಯ ಹೋ, ಹೋ, ಈ ಮನ ಪ್ರೀತಿಗೆ ದೇವಾಲಯ ಯ ಯ ಯ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಚಿಕ್ಕಕ್ಕ ಇನ್ನು ದೊಡ್ಡಕ್ಕಂಗ್ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಏನ್ ಯೋಚನೆ ಮಾಡ್ತಿದ್ಯಕ್ಕ? ಏನ್ ಯೋಚನೆ ಮಾಡ್ತಿದ್ದಾಳೆ ಅಂತ ನನಗ್ ಗೊತ್ತು. ನಾನು ಇಲ್ದಿರೋ ಟೈಮಲ್ಲಿ ನೀನ್ ನನ್ ಜೊತೆ ಮಾತಾಡಿದ್ಯಾ ತಾನೆ? ಯಾರಕ್ಕ? ಹೇಳಕ್ಕ. ಯಾವ್ದಕ್ಕೂ ಹುಷಾರಕ್ಕ. ಸ್ಮಾರ್ಟ್ ಫೋನ್ ಕಾಲ, ರಿಚ್ ಕೂಡ ಬೇರೆ. ಶ್ರೀಮಂತರ ಹುಡುಗನ ನಂಬಕ್ ಆಗಲ್ಲ. ಯಾವಾಗ ಏನಾಗುತ್ತೋ ಯಾರಿಗ್ ಗೊತ್ತು. ಇವಳು ನನಗೆ ಹೇಳ್ಕೊಡಕ್ ಬಂದ್ಬಿಟ್ಲು. ನಾನೇನು ಅವನಿಂದ ಹೋಗ್ತಿಲ್ಲ, ಅವನೇ ನನ್ನಿಂದ ಬರ್ತಿದ್ದಾನೆ. ಯಾರು ಯಾರ ಹಿಂದೆ ಹೋದ್ರು ಮುಂದೆ ಏನಾಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಓಹೋ, ಸೈಲೆಂಟ್ ಆಗಿ ಸೈಕಲ್ ಗ್ಯಾಪಲ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಡೀತಿದೆ. ನಂಗೆ ವಿಷಯನೇ ಗೊತ್ತಿರಲಿಲ್ಲ. ಲೈವ್ ಆಕ್ಷನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನೀನ್ ಏನೋ ನಡೆಸ್ತಾ ಇದ್ಯಾ, ನಡ್ಸು. ಅಮ್ಮಂಗಿರೋ ಟೆನ್ಷನ್ ಆದ್ರೂ ಕಮ್ಮಿ ಆಗುತ್ತೆ. ನೀನ್ ನನ್ನ ಕಾಲು ಎಳೆಯಕ್ ಬರಬೇಡ, ನೀನೇನ್ ಕಮ್ಮಿ ಇಲ್ಲ. ಹೌದಾ? ಅಮ್ಮ ಅಕ್ಕ ಏನ್ ಮಾಡಿದ್ಲು? ಅವಳನ್ನೇ ಕೇಳು. ಆಗಲ್ಲ ಆಗಲ್ಲ ಅನ್ಕೊಂಡೆ ಆದ್ಯ ಅಣ್ಣನ ಜೊತೆ ಕುಣಿಲಿಲ್ವಾ? ಹೌದಲ್ವಾ? ನೀನೇನ್ ನಡೆಸ್ತಿದ್ಯಕ್ಕ? ಅಗ್ರಜ ಅಗ್ರಜ ನಿಂತ್ಕೋ. ಅಗ್ರಜ ಏನು ಅಗ್ರಜ, ನೀನ್ ಬೇಡ ಬೇಡ ಅಂದ್ರು ಹುಡುಗಿರೇ ನಿನ್ನ ಹುಡ್ಕೊ ಬರ್ತಾರೆ. ಏನ್ ಕೆಂಡಲ್ಲ, ಹುಡುಗಿರ ಅದನ್ನ ಯಾಕೆ ಹುಡ್ಕೊಂಡ್ ಬರ್ತಾರೆ ಅಲ್ಲ, ಬಂದಾಯ್ತು. ನಿನ್ ಜೊತೆ ಕುಣಿದಿದ್ದೇನು, ನಿನಗೆ ಕಾಂಪಿಟೇಷನ್ ಕೊಡೋದೇನು ನೋಡೋಕೆ 2 ಕಣ್ ಸಾಕಾಗ್ಲಿಲ್ಲ. ಚೆನ್ನಾಗಿರ್ಲಿಲ್ಲ. ನವೀಲ್ ಅನ್ಕೊಂಡು ಕೆಂಪುದ ತರ ಕುಣಿತಿದ್ಲು. ಅಕ್ಕ, ಆ ಶುಂಠಿ ಶಂಕರನ್ ಹೆಸರು ತೆಗಿಬೇಡ. ನೀನ್ ಅವ್ಳ ಹೆಸರು ಮಾತ್ರ ತೆಗಿಬೇಡ. ತೊಟ್ಟು ಕಮಂಗಿ ಅದು ಪೆಡಂ ಭೂತ. ದೊಡ್ಡ ಬಾಯಿ ಬಡಿಕೆ ಅವಳು, ಕಂಡು ಬೀರಿ. ಹಾಯ್ ಹಾಯ್.
ಕಣ್ ಕಾಣಲ್ವಾ? ಅಷ್ಟು ಗೊತ್ತಾಗಲ್ವಾ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿನ್ಗೆ? ಒಂದ್ ಹುಡುಗಿ ಹೂವಿನಾರ ಹಾಕತ್ತಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ನಾನು ಹೋಗ್ತಿದ್ದ ದಾರಿಲಿ ಅಡ್ಡ ಬಂದಿದ್ದು ನೀನು. ನಾನೇ ಬೈಯೋದಕ್ಕೆ ಶುರು ಮಾಡ್ತೀನಿ ಅಂತ ನೀನು ನನಗೆ ಆವಾಜ್ ಆಗ್ತಿದ್ಯಾ? ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡ. ಚಿವೋ, ನಿನ್ ಮುಖ ಬೇರೆ ನೋಡಿದ್ನ, ಇವತ್ತೇನ್ ಕಾದಿದ್ಯೋ ನನ್ಗೆ. ಅದು ನನ್ನ ಡೈಲಾಗು, ನಿಂದಲ್ಲ. ಜೈ ದಾರಿ ಬಿಡು. ಹೋಗ್. ಕೂತ್ಕೊಳ್ಳಿ ಓ ನಮಸ್ಕಾರ. ನಮಸ್ಕಾರ. ಏನಿದು ಇಷ್ಟಳ ಮಾಡ್ಬಿಟ್ರಿ? ಕೆಲಸ ರಜಾ ಸಿಕ್ಕಿರ್ಲಿಲ್ಲ, ಹಾಗಾಗಿ ಸದ್ಯ ಈಗ್ಲಾದ್ರೂ ಬಂದ್ರಲ್ಲ, ಪ್ಲೀಸ್ ಕೂತ್ಕೊಳ್ಳಿ. ನಮಸ್ತೆ. ತಿಂಡಿ ಎಲ್ಲ ಮುಗಿಸಿದ್ರಾ? ಅರೇ ಮಂಜು, ಅಂತೂ ಹೇಳಿದ ಹಾಗೆ ಬಂದ್ರಲ್ಲ, ತುಂಬಾನೇ ಸಂತೋಷ ಆಯ್ತು. ಕೆಲ್ಸ ಅಂತ ಎಲ್ಲಿ ಕೈ ಕೊಟ್ಬಿಡ್ತೀರೋ ಅನ್ಕೊಂಡಿದ್ದೆ. ಅಯ್ಯೋ ಎಲ್ಲಾದ್ರೂ ಉಂಟೆ, ಹಾಗೆ ಮಾಡೋದಕ್ಕಾಗತ್ತಾ? ಅದಕ್ಕೆ ರಜಾ ಸಿಗ್ಲಿಲ್ಲ, ಆದರೂ ಹೇಗೋ ಮ್ಯಾನೇಜ್ ಮಾಡಿದೆ. ಆಗ್ಲಿ, ಆದ್ರೂ ನೀವು ಬಂದು ತುಂಬಾನೇ ಸಂತೋಷ ಆಯ್ತು ಮಂಜು. ಅದಕ್ಕೆ ಎಲ್ಲಿ ಪರಿ ಮತ್ತೆ ಮಕ್ಕಳು ಕಾಣ್ತಾ ಇಲ್ವಲ್ಲ? ಅವ್ರಿನ್ನೂ ರೂಮಲ್ಲಿ ರೆಡಿ ಆಗ್ತಿರ್ಬೇಕು ಅನ್ಸುತ್ತೆ. ಮಂಜು, ಪರಿ 2 ದಿವಸ ಮನೇಲಿಲ್ಲ ಅಂದದಕ್ಕೆ ನಿಮಗೆ ತೊಂದರೆ ಆಯ್ತೇನೋ? ಚೇಚೆ, ಹಾಗೆಲ್ಲ ಏನಿಲ್ಲ. 2 ಹೊತ್ತಿನ ಊಟ ತಾನೆ, ಡಿಪೋ ಕ್ಯಾಂಟೀನಲ್ಲೇ ಮುಗಿಸ್ಕೊತಾ ಇದ್ದೆ. ನೀವು ಕೂತ್ಕೊಳ್ಳಿ ಮಂಜು, ಅವ್ರನ್ನ ಬರಕ್ಕೆ ಹೇಳ್ತೀನಿ. ಅಯ್ಯೋ ಬೇಡ ಬಿಡಿ, ಪರವಾಗಿಲ್ಲ, ಅವರು ನಿಧಾನವಾಗೇ ಬರಲಿ. ಈಗ ನೀವು ಇದನ್ನು ತಗೊಳ್ಳಿ, ಆಮೇಲೆ ತುಂಬ ರಶ್ ಆಗಿಬಿಡುತ್ತೆ. ಏನ್ ಮಂಜು ಇದು? ಮನೆಯವರಾಗಿ ನೀವು ಇದನ್ನೆಲ್ಲ ತರಬೇಕಾ? ಇನ್ವಿಟೇಷನ್ ಕಾರ್ಡಲ್ಲಿ ಆಶೀರ್ವಾದವೇ ಉಡುಗೊರೆ ಅಂತ ಬರ್ಸಿದ್ವಿ, ನೋಡ್ಲಿಲ್ವಾ ನೀವು? ಹಿರಿಯರ ಆಶೀರ್ವಾದ ಮಕ್ಕಳ ಮೇಲೆ ಇದ್ದೇ ಇರುತ್ತೆ. ಇದು ಪ್ರೀತಿ ಉಡುಗೊರೆ, ತಗೊಳ್ಳಿ. ಥ್ಯಾಂಕ್ ಯು ಮಂಜು. ಕೂತ್ಕೊಳ್ಳಿ, ನೀವು ಜ್ಯೂಸ್ ಬರುತ್ತೆ ತಗೊಳ್ಳಿರಂತೆ. ಅಯ್ಯೋ, ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಇದು ನಮ್ಮನೆ ಮದುವೆ ಅಲ್ವಾ, ನಾನು ಇಲ್ಲೇ ಎಲ್ಲಾದರೂ ಕೂತ್ಕೋತೀನಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರಿ ಸರಿ ಸರಿ. ಓ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಅಮ್ಮ, ನೀನ್ ಕಾಣಿಸ್ಲಿಲ್ಲ ಅಂದ್ರೆ ದೊಡ್ಡಮ್ಮ ಚಡ್ಪಡಿಸ್ತಾರೆ. ಅದಿದ್ದೀಗ ನಾನ್ ಜಡೆ ಹಾಕ್ತೀನಿ, ನೀನ್ ಹೋಗಿರೋ. ಏ ಬಾರೆ. ಓ ಏನು ಬೇಡ, ನೆನ್ನೆ ಥರ ನಾನು ಮೊದಲೇ ಹೋಗಿ ಆಮೇಲೆ ನೀವಿಲ್ಲೇ ಸಿಗಾಕೊಂಡ್ಬಿಡ್ತೀರಾ. ನಾನೇ ಹಾಕ್ತೀನಿ, ಬರೇ ಇಲ್ಲಿ. ಅಂದ್ರೇನು? ನಿನ್ ಪ್ರಕಾರ ನಾವಿಲ್ಲಿ ಬೇಕು ಅಂತ ಸಿಗಾಕೊಂಡ್ವಿ ಅಂತನಾ? ಅಷ್ಟಕ್ಕೂ ಅಮ್ಮ, ಏಯ್, ಎಲ್ಲದಕ್ಕೂ ನಿನ್ನ ಹತ್ರ ಒಂದು ಕಾರಣ ಇರುತ್ತೆ. ಮಾತಾಡದೆ ಬೇಗ ರೆಡಿ ಆಗು. ಇನ್ನೇನಮ್ಮ ರೆಡಿ ಆಗ್ಬೇಕು? ಇದ್ರ ಮೇಲೂ ರೆಡಿ ಆಗ್ಬೇಕು ಅಂತಂದ್ರೆ ಡೆಕೋರೇಷನ್ ಮಾಡಿರೋ ಬಲೂನ್ಗಳು, ಸೀರಿಯಲ್ ಲೈಟ್ಗಳನ್ನ ಮೈ ಮೇಲೆ ಹಾಕೋಬೇಕು ಅಷ್ಟೇ. ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾಳೆ. ಇಡೀ ದಿನ ವಟವಟ ಅಂದಿದ್ರೆ ನಿನ್ ಸಮಾಧಾನನೇ ಆಗಲ್ಲ ಅನ್ಸುತ್ತೆ. ಮರದ ಬಾಯಿ ಆಗಿದ್ರೆ ಇಷ್ಟೊತ್ತಿಗೆ ಒಡೆದೋಗಿರೋದು. ಈ ಕತೆ ಹೊಡಿತಾ ಕೆಲಸ ನಿಧಾನ ಮಾಡ್ತಿರೋದು ನೀನು, ನಿನ್ನಿಂದಾನೇ ಲೇಟ್ ಆಗ್ತಿರೋದು. ಇನ್ನೊಂದು ಸುತ್ತು ಕಣೆ, ಮುಗ್ದೋಯ್ತು. ನೀವುಗಳು ಮದುವೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ನೆನ್ನೆ ಹಾಗೇನೆ ದಾಮ್ ಧೂಮ್ ಅಂತ ಓಡಾಡ್ತಿರ್ಬೇಕು. ಅಮ್ಮ, ನಾವು ಬಂದಿರೋದು ಎಂಜಾಯ್ ಮಾಡಕ್ಕೆ, ನೀನ್ ಅದು ಇದು ಅಂತ ಏನನ್ನೋ ಹೇಳ್ಬೇಡ. ಏ ಅದಿತಿ, ಅಮ್ಮ ಹೇಳಿದ್ದು ನಿಂಗೆ ಅರ್ಥ ಆಗಿಲ್ಲ. ಅಮ್ಮನ ಮನ್ಸಲ್ಲಿ ಬೇರೆ ಏನೋ ನಡೀತಾ ಇದೆ. ಇನ್ನೇನು, ನೀವು ಹಾಗೆ ಓಡಾಡದೇ ಇದ್ರೆ ಯಾರು ನಿಮ್ಮನ್ನು ನೋಡಲ್ಲ. ಯಾರು ನಿಮ್ಮನ್ನು ನೋಡದೇ ಇದ್ರೆ ಮನೆಗೆ ನಿಮ್ಮನ್ನು ಕೇಳ್ಕೊಂಡು ಯಾರೂ ಬರೋದಿಲ್ಲ. ನಮಗ್ ಗೊತ್ತಿಲ್ವಾ ನಮ್ದೇ ಸತ್ಯ? ನೀನ್ ಹಿಂಗ್ ಮಾತಾಡ್ತಿರೋದ್ ನೋಡಿದ್ರೆ ಅಕ್ಕಂಗ್ ಆಲ್ರೆಡಿ ಒಂದ್ ಗಂಡ್ ಫಿಕ್ಸ್ ಮಾಡ್ದಂಗಿದೆ. ಏ ಅಮ್ಮು, ಈ ಮದುವೆ ಮುಗಿಲಿ, ನೋಡ್ತಾ ಇರೋ ನಮ್ಮ ಆರ್ತಿನ ಕೇಳ್ಕೊಂಡು ನಮ್ಮನೆಗೆ ಎಷ್ಟು ಜನ ಬರ್ತಾರೆ ಅಂತ. ಯಾವ್ದಕ್ಕೂ ಪೊಲೀಸ್ಗೊಂದು ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಆಮೇಲೆ ಮನೆ ಮುಂದೆ ನುಗ್ಗು ನುಗ್ಲು ಆ ಜನಗಳನ್ನ ಓಡ್ಸಕ್ಕೆ ನಮ್ ಪರದಾಟ ಇವೆಲ್ಲ ಬೇಡ ಅಲ್ವಾ? ಎಲ್ಲ ರೆಡಿಯಾಗಾಯ್ತಲ್ಲ, ನಡೀರಿ ಹೋಗೋಣ. ಆರ್ತಿ, ಇವತ್ತು ಕವರಿಂಗ್ ಒಡವೆ ಹಾಕೋತೀಯಾ? ದೊಡ್ಡಮ್ಮ ಕೊಟ್ಟಿದ್ರಲ್ಲ ಆ ನೆಕ್ಲೆಸ್ ಹಾಕೋ. ಹಾ ಅಮ್ಮ, ಮರ್ತ್ಬಿಟ್ಟಿದ್ದೆ, ಈಗ ಹಾಕೋತೀನಿ. ಅಮ್ಮು, 1 ನಿಮಿಷ ಬಾಯಿಲಿ. ಏನಕ್ಕ? ಇದ್ರಲ್ಲಿದ್ಯಾ ಹುಡ್ಕೋ.
ಇದ್ರಲ್ಲಿ ಇಲ್ವಲ್ಲೇ? ಇಲ್ಲೇ ಇಟ್ಟಿದ್ದೆ ಕಣೆ, ನೆಕ್ಲೆಸೇ ಕಾಣಿಸ್ತಿಲ್ಲ. ಅಕ್ಕ ಟೆನ್ಷನ್ ಮಾಡ್ಕೋಬೇಡ್ವೆ, ಇಲ್ಲೇ ಎಲ್ಲೋ ಇರುತ್ತೆ, ಸರಿಯಾಗಿ ಹುಡ್ಕು. ಅಯ್ಯೋ ಇಲ್ಲೇ ಇಟ್ಟಿದ್ದೆ ಕಣೆ, ನನಗೆ ಚೆನ್ನಾಗಿ ನೆನಪಿದೆ. ನೆಕ್ಲೆಸೇ ಕಾಣಿಸ್ತಾ ಇಲ್ಲ. ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ, ಬೇಗ ಬೇಗ ಗಂಟು ಕರ್ಕೊಂಬನ್ನಿ, ಬನ್ನಿ. ಅಮ್ಮ, ನಿಮ್ ಕಡೆ ಕಳಸ ಯಾರು ಹಿಡಿತಾರೆ? ನನ್ನ ತಂಗಿ ಮಗಳೇ ಕಲಶ ಹಿಡಿತಾಳೆ ಶಾಸ್ತ್ರಿಗಳೇ. ಅವಳು ರೆಡಿ ಆಗ್ತಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಬೇಗ ರೆಡಿ ಆಗ್ಬಿಡ್ಲಿಕ್ಕೆ ಹೇಳಿ. ಸರಿ. ಪದ್ಮ, ಅವ್ಳು ಬರೋದು ಹೊತ್ತಾಗ್ಬೋದು. ಶಾಸ್ತ್ರಿಗಳು ಮುಹೂರ್ತ ಹೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಇದೊಂದು ಶಾಸ್ತ್ರನ ನಮ್ಮ ಸಾರಿಕಾನೇ ಮಾಡಲಿ ಬಿಡು. ಅವಳಾದ್ರೂ ಇಲ್ಲಿ ಎಲ್ಲಿದ್ದಾಳ್ರಿ? ಸಾರಿಕಾನು ರೆಡಿ ಆಗ್ತಿದ್ದಾಳೆ. ಈ ಕಾಲ ಮಕ್ಕಳಿಗೆ ಟೈಮ್ ಸೆನ್ಸೇ ಇಲ್ಲ. ಸರಿ, ನಾನೇ ಹುಡ್ಕೊ ಬರ್ತೀನಿ ಇರು. ಅಮ್ಮ, ನೆಕ್ಲೆಸ್ ಎಲ್ಲೂ ಕಾಣಿಸ್ತಿಲ್ಲ ಅಮ್ಮ. ಆರ್ತಿ, ಇನ್ನೊಂದ್ಸಲ ಹೇಳ್ಬೇಡ ನೆಕ್ಲೆಸ್ ಕಾಣ್ತಿಲ್ಲ ಅಂತ. ಅಕ್ಕ ಸರಿಯಾಗಿ ನೆನ್ಪು ಮಾಡ್ಕೋ ಎಲ್ಲಿಟ್ಟಿದ್ದೆ ಅಂತ. ಇಲ್ಲ ಅಮ್ಮು, ನೆಕ್ಲೆಸ್ ಒಡವೆ ಬಾಕ್ಸ್ಗಳನ್ನೆಲ್ಲ ಇದೇ ಬ್ಯಾಗಲ್ಲಿ ಇಟ್ಟಿದ್ದೆ, ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಈಗ ಏನ್ರಿ ಮಾಡೋದು? ನೆನ್ನೆ ಶಾಸ್ತ್ರಕ್ಕೆ ಬರೋವಾಗ ಸರಿಯಾಗಿ ಬಾಗಿಲು ಹಾಕೊಂಡು ಬಂದ್ರಿ ತಾನೆ? ಅದು ಅಮ್ಮ, ಯಾರೋ ಬಂದು ಅಪ್ಪ ಕಾಯ್ತಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ಎಲ್ಲರೂ ಹಾಗೆ ಹೋಗ್ಬಿಟ್ವಿ. ಅಯ್ಯೋ, ಶಾಸ್ತ್ರಕ್ಕೆ ಲೇಟ್ ಆಯ್ತು ಅಂತ ಅಲ್ಲಿಂದನೇ ಹೊರಟ್ಬಿಟ್ವಿ. ಕೊತ್ತೆಗಳ ತರ ಬೆಳೆದಿದ್ದೀರಾ. ಒಂಚೂರು ಜವಾಬ್ದಾರಿ ಬೇಡ. ಅಷ್ಟು ಬೆಲೆ ಬಾಳೋ ಒಡವೆನ ಮೈ ಮರೆತು ರೂಮಲ್ಲೇ ಇಟ್ಟು ಬಾಗಿಲು ಹಾಕೊಳ್ಳದೆ ಹೋಗಿದ್ದೀರಲ್ಲೇ, ನಿಮ್ಗೇನು ಹೇಳಬೇಕು? ಸಾರಿಕಾ, ಇದೇ ನೆಕ್ಲೆಸ್ ಅಲ್ವಾ ನಿಮ್ಮಮ್ಮ ಅಮೂಲ್ಯಂಗೆ ಕೊಟ್ಟಿದ್ದು? ಕೊಟ್ಟಿದ್ದೇನೋ ನಿಜ, ಆದ್ರೆ ಇದು ಯಾರ್ದೋ ಈಗ ಅವ್ರ ಹತ್ರನೇ ಇದೆ. ಈಗ ಅಕ್ಕನಿಗೆ ಹೇಗೆ ಮುಖ ತೋರಿಸ್ಲಿ? ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದೀಯಾ? ಬೇಜಾರಾಗ್ಬೇಡಮ್ಮ, ಏನೂ ಆಗಲ್ಲ. ಏನಾಗಲ್ಲ. ಈಗ ಆಗಿರೋದು ಸಾಲ್ದೇನಮ್ಮ? ನಾವ್ ಯಾರಿಗಾದ್ರೂ ದ್ರೋಹ ಅಥವಾ ಮೋಸ ಮಾಡಿದೀವಮ್ಮ? ಇಲ್ವಲ್ಲ. ನಾವ್ ಯಾರಿಗಾದ್ರೂ ಬೇಕು ಅಂತ ಕೆಟ್ಟದ್ ಬಯಸಿದೀವ? ನಾವು ನಮಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ದೇ ಆಗಲ್ಲ, ಇನ್ ಬೇರೆಯವ್ರಿಗೆ ಕೆಟ್ಟದ್ ಬಯಸ್ತೀವೇನಮ್ಮ? ಅಲ್ವಾ, ಯಾರಿಗೂ ಕೆಟ್ಟದ್ ಬಯಸ್ತಿರೋ ನಮ್ಗೆ ಹಿಡಕ್ಕಾಗಲ್ಲಮ್ಮ. ದೇವ್ರು ಅಂತ ಒಬ್ಬ ಇದ್ದೇ ಇದ್ದಾನೆ, ನಮಗ್ ನೆಕ್ಲೆಸ್ ವಾಪಸ್ ಸಿಕ್ಕುತ್ತೆಮ್ಮ. ಯಾವಾಗ? ಈಗ ಅಕ್ಕ ನೆಕ್ಲೆಸ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಕಳ್ದೋಯ್ತು ಅಂತ ನಿಜನೇ ಹೇಳ್ಬಿಡೋಣ ಅಮ್ಮ. ಏನು ಇಷ್ಟು ಸಲೀಸಾಗಿ ಹೇಳ್ತಿದ್ಯಾ? ಕಳೆದೋಯ್ತು ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ನಾವು ಸುಳ್ಳು ಹೇಳ್ತಿದೀವಿ ಅನ್ಕೊಳಲ್ವಾ? ಈಗ ಯಾರೋ ಏನೋ ಹೇಳ್ತಾರೆ ಅಂತ ನಾವಿಲ್ಲೇ ಕೂರಕ್ಕಾಗತ್ತಾ ಅಮ್ಮ? ನಾವಲ್ಲಿ ಕಾಣ್ಲಿಲ್ಲ ಅಂದ್ರೆ ದೊಡ್ಡಮ್ಮ ಬೇಜಾರು ಮಾಡ್ಕೊಳಲ್ವಾ? ಬಂದು ಕಳ್ಸಾಗಿತ್ತಿ ನಾನು. ಅವ್ರಿಗೆ ಶಾಸ್ತ್ರಕ್ಕಲ್ಲ, ಯಾವುದಕ್ಕೂ ಬರಲ್ಲ. ಯಾರಿಗೂ ಮುಖ ತೋರ್ಸಕ್ಕಾಗದೆ ರೂಮ್ ಒಳಗಡೆನೆ ಬಚ್ಚಿಡ್ಕೊಳ್ತಾರೆ. ನೋಡ್ತಾ ಇರು.